So welcome students. Today I am discussing on basic concepts of income tax. So myself R. Srinivas, Assistant Professor GeoGC Bangarpete. So before we get into basic concepts of income tax, first we shall have some brief idea over history of income tax. ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಬ್ರೀಫಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಹಿಸ್ಟ್ರಿನ ನಾವು ತಿಳ್ಕೊಬೇಕಾಗತ್ತೆ. ಸೊ ಯಾವ ರೀತಿ ಅದು ಇನ್ಕಮ್ ಟ್ಯಾಕ್ಸ್ ನಮ್ಮ ಇಂಡಿಯಾಗೆ ಇಂಪ್ಲಿಮೆಂಟ್ ಆಯಿತು ಅನ್ನೋದನ್ನು. So in the year 1857, British government incurred heavy losses on account of Sepoy Mutiny. So to cover up these losses, Sir James Wilson introduced income tax for the first time in India in the year 1860. ಸಿಪಾಯಿ ಮುಟಿನಿ ಅಂತ ಏನಂತ ಕರಿತೀವಿ, ಅಥವಾ ಸಿಪಾಯಿ ದಂಗೆ ಅಂತ ನಾವೇನಂತ ಕರಿತೀವಿ, ಅಥವಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಲೂ ಕರಿತೀವಿ. ಇದನ್ನು 1857 ಬ್ರಿಟಿಷ್ ಗೌರ್ಮೆಂಟ್ಗೆ ತುಂಬ ಲಾಸ್ ಆಗುತ್ತೆ ಸಿಪಾಯಿ ದಂಗೆಯಿಂದ. ಸೊ ಆ ಲಾಸಸ್ಸನ್ನು ಕವರಪ್ ಮಾಡೋದಕ್ಕೋಸ್ಕರ ಸರ್ ಜೇಮ್ಸ್ ವಿಲ್ಸನ್ ಅನ್ನೋನು ಇನ್ಕಮ್ ಟ್ಯಾಕ್ಸನ್ನು ಫಸ್ಟ್ ಟೈಮ್ 1860 ಇಂಟ್ರಡ್ಯೂಸ್ ಮಾಡ್ತಾನೆ. ಸೊ 1860 ಇಂಟ್ರಡ್ಯೂಸ್ ಮಾಡಿದಾದಮೇಲೆ ಸುಮಾರು ಅಮೆಂಡ್ಮೆಂಟ್ಸ್ ಆಯಿತು. ಸುಮಾರು ಅಮೆಂಡ್ಮೆಂಟ್ಸ್ ಅಂದರೆ ಸುಮಾರು ತಿದ್ದುಪಡಿಗಳು ಆಯಿತು. ಅಂದರೆ ಆ ಬೇಸಿಕ್ ಸ್ಟ್ರಕ್ಚರ್ ಏನಿರುತ್ತೆ ಅದಕ್ಕೆ ಸುಮಾರು ತಿದ್ದುಪಡಿನ ಮಾಡ್ತಾರೆ. 1886 ಮಾಡ್ತಾರೆ, 1918 ಮಾಡ್ತಾರೆ, ಮತ್ತು 1922 ಮಾಡ್ತಾರೆ. ಸೊ ಫೈನಲಾಗಿ ಏನಾಗುತ್ತೆ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್, ಸೊ ಇಂಡಿಪೆಂಡೆನ್ಸ್ ಆದಮೇಲೆ ನಾವು ಅದೇ ಬೇಸಿಕ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥೇಳಿ ನ್ಯೂಲಿ ಫಾರ್ಮ್ಡ್ ಗೌರ್ಮೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನಮ್ಮ ಇಂಡಿಯಾದೇ ಆದಂಥ ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಬೇಕು ಅಂಥೇಳಿ ಎರಡು ಇದನ್ನು ಅಪಾಯಿಂಟ್ ಮಾಡ್ತಾರೆ. ಒಂದು ಲಾ ಕಮಿಷನನ್ನು ಅಪಾಯಿಂಟ್ ಮಾಡ್ತಾರೆ ಟು ಮೇಕ್ ರೆಕಮೆಂಡೇಷನ್ ಆನ್ ಟ್ಯಾಕ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅನ್ನೋದಕ್ಕೋಸ್ಕರ ಲಾ ಕಮಿಷನನ್ನು ಅಪಾಯಿಂಟ್ ಮಾಡ್ತಾರೆ. ಮತ್ತು ಡೈರೆಕ್ಟ್ ಟ್ಯಾಕ್ಸ್ ಎನ್ಕ್ವೈರಿ ಕಮಿಟಿ ಅನ್ನೋದನ್ನು ಅಪಾಯಿಂಟ್ ಮಾಡ್ತಾರೆ ಗೌರ್ನಮೆಂಟು ಟು ಸಜೆಸ್ಟ್ ಮೆಷರ್ಸ್ ಫಾರ್ ಮಿನಿಮೈಸಿಂಗ್ ಟ್ಯಾಕ್ಸ್ ಎವೇಷನ್. ಒಂದು ಲಾ ಕಮಿಷನನ್ನು ಅಪಾಯಿಂಟ್ ಮಾಡುವಂಥದ್ದು ಟ್ಯಾಕ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅಂಥೇಳಿ. ಮತ್ತು ಡೈರೆಕ್ಟ್ ಟ್ಯಾಕ್ಸ್ ಎನ್ಕ್ವೈರಿ ಕಮಿಟಿ ಅನ್ನೋದನ್ನು ಅಪಾಯಿಂಟ್ ಮಾಡ್ತಾರೆ. ಅಂದರೆ ಟ್ಯಾಕ್ಸ್ ಎವೇಷನ್ನ ಯಾವ ರೀತಿ ಮಿನಿಮೈಸ್ ಮಾಡಬೇಕು. ಟ್ಯಾಕ್ಸ್ ಎವೇಷನ್ ಅಂತ ಹೇಳಿದ್ರೆ ಟ್ಯಾಕ್ಸನ್ನು ತಪ್ಪಿಸಿ ಟ್ಯಾಕ್ಸನ್ನು ತಪ್ಪಿಸೋದು ಇಂಟೆನ್ಷನಲ್ ಆಗಿ ಟ್ಯಾಕ್ಸನ್ನು ಕಳ್ತನ ಮಾಡೋದು ಅಂತ ಹೇಳ್ತಾರಲ್ಲ. ಅಂದರೆ ಟ್ಯಾಕ್ಸ್ ಬಂದಿರುತ್ತೆ ಅದನ್ನು ಕೊಡದೆ ತಪ್ಪಿಸ್ಕೊಳ್ಳೋ ಅಂಥದ್ದನ್ನು ನಾವು ಟ್ಯಾಕ್ಸ್ ಎವೇಷನ್ ಅಂತ ಕರಿತೀವಿ. ಸೊ ಇದನ್ನು ಯಾವ ರೀತಿ ಮಿನಿಮೈಸ್ ಮಾಡಬೇಕು ಅಂತೇಳಿ ಎರಡೂ ಕಮಿಷನನ್ನು ಅವ್ರು ಅಪಾಯಿಂಟ್ ಮಾಡ್ತಾರೆ. ಸೊ ಫೈನಲಿ ದೇ ಹ್ಯಾವ್ ರೆಕಮೆಂಡೆಡ್, ಅವರು ರೆಕಮೆಂಡೇಷನ್ಸ್ನ ಸಬ್ಮಿಟ್ ಮಾಡ್ತಾರೆ. ಸೊ ಎರಡೂ ರೆಕಮೆಂಡೇಷನ್ಸ್ನ ಯಾರು ಸ್ಪೆಷಲ್ ಕಮಿಟಿ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ರೆವಿನ್ಯೂ ಆ್ಯಂಡ್ ಬಿಲ್ ಇವರು ಇದನ್ನು ಎಕ್ಸಾಮಿನ್ ಮಾಡಿ ಫೈನಲಿ ದ ಬಿಲ್ ವಾಸ್ ಪ್ರಿಪೇರ್ಡ್ ಆ್ಯಂಡ್ ಇಂಟ್ರಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್ ಇನ್ ದ ಇಯರ್ 1961. ಅದನ್ನು ಆ ಬಿಲ್ಲನ್ನು 1961 ಇಂಟ್ರಡ್ಯೂಸ್ ಮಾಡ್ತಾರೆ. ಆ ಬಿಲ್ ಪಾಸ್ ಆಗುತ್ತೆ 1st April 1962. ಸೊ ಇಟ್ ಈಸ್ ಅಪ್ಲಿಕಬಲ್ ಟು ಓಲ್ ಇಂಡಿಯಾ. ಇಟ್ ಈಸ್ ನೋನ್ ಆಸ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961. ಅದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961 ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅನ್ನೋದು ನಮ್ಮ ಇಂಡಿಯಾಗೆ ಫಸ್ಟ್ ಟೈಮು ಇಂಟ್ರಡ್ಯೂಸ್ ಆಗಿದ್ದು ಯಾವಾಗ, ಇನ್ ದ ಇಯರ್ 1961. ಬಟ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಆನ್ 1st April 1962 ಅದು ಎಫೆಕ್ಟ್ಗೆ ಬಂದಾದರೂ ಸಹ ಅದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961 ಅಂತ ಕರಿತೀವಿ. ಯಾಕಂದರೆ ಬಿಲ್ ಇಂಟ್ರಡ್ಯೂಸ್ ಮಾಡಿದ್ದು ಯಾವಾಗ ಅಂದರೆ 1961 ಆ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದರು. ಹಾಗಾಗಿ ಅದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961 ಅಂತ ಕರಿತೀವಿ. ದಿಸ್ ಇಸ್ ಅಬೌಟ್ ಬ್ರೀಫ್ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಟ್ಯಾಕ್ಸ್. ಏನು ಟ್ಯಾಕ್ಸ್ ಅಂದರೆ ಅಂತ ತಿಳ್ಕೊಳ್ಳೋಣ. ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಇಸ್ ಎ ಕಂಪಲ್ಸರಿ ಪೇಮೆಂಟ್ ಮೇಡ್ ಟು ಎ ಗೌರ್ಮೆಂಟ್ ವೆನ್ ದರ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದಿ ಫೈನಾನ್ಷಿಯಲ್ ಇಯರ್ ಅಟ್ ಅ ಪ್ರಿಸ್ಕ್ರೈಬ್ಡ್ ರೇಟ್. ಟ್ಯಾಕ್ಸ್ ಅನ್ನೋದು ಕಂಪಲ್ಸರಿಯಾಗಿ ಗೌರ್ಮೆಂಟ್ಗೆ ಪೇಮೆಂಟ್ ಮಾಡುವಂಥದ್ದನ್ನು ಯಾವಾಗ, ವೆನ್ ದರ್ ಈಸ್ ಟ್ಯಾಕ್ಸಬಲ್ ಇನ್ಕಮ್. ಇಟ್ ಮೀನ್ಸ್ ವೆನ್ ದರ್ ಈಸ್ ನೋ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದಿ ಫೈನಾನ್ಷಿಯಲ್ ಇಯರ್ ದ ಪರ್ಸನ್ ನೀಡ್ ನಾಟ್ ಪೇ ಎನಿ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಟ್ಯಾಕ್ಸಬಲ್ ಇನ್ಕಮ್ ಇದ್ದರೆ ಮಾತ್ರ ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ ಅಂದರೆ ಟ್ಯಾಕ್ಸನ್ನು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ದಟ್ಸ್ ವೈ
tax is a compulsory payment made to a government only when there is taxable income for the financial year. When there is no taxable income for the financial year, in such a case it's not necessary to pay tax to the government. ಸೊ ಟ್ಯಾಕ್ಸಸ್ ಆರ್ ಆಫ್ ಟೂ ಟೈಪ್ಸ್. ಟ್ಯಾಕ್ಸಸಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಟ್ಯಾಕ್ಸು ಮತ್ತು ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಟ್ಯಾಕ್ಸ್ ಅಂದರೆ ಸಿಂಪಲ್ ಆಗಿ ಟ್ಯಾಕ್ಸ್ ಇಸ್ ಅ ಕಂಪಲ್ಸರಿ ಪೇಮೆಂಟ್ ಮೇಡ್ ಟು ಎ ಗವರ್ನಮೆಂಟ್ ವೆನ್ ದರ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಇದ್ರೆ ಮಾತ್ರ ಗವರ್ನಮೆಂಟ್ಗೆ ಟ್ಯಾಕ್ಸನ್ನ ಪೇ ಮಾಡಬೇಕು. ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ ಅಂದರೆ ಗವರ್ನಮೆಂಟ್ಗೆ ಟ್ಯಾಕ್ಸನ್ನ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನೂ ಅರ್ಥ ಆಗೋ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಂದು ಎಕ್ಸಾಂಪಲ್ ಸ್ಯಾಲ್ರಿ ಅಂತ ತಗೊಳ್ಳಿ. ಸ್ಯಾಲ್ರಿ ಅಂತ ಹೇಳಿದ್ರೆ ನನಗೆ ಪರ್ ಮಂತ್ 1 lakh rupees ಸ್ಯಾಲ್ರಿ ಅಂತ ಹೇಳಿದ್ರೆ ಪರ್ ಆನಮ್ ಒಂದು ವರ್ಷಕ್ಕೆ ಎಷ್ಟಾಯಿತು, ಫೈನಾನ್ಷಿಯಲ್ ಇಯರ್ಗೆ 12 lakh rupees ಆಯಿತು. ಸೊ ಆ 12 lakhsಗೆ ಪೂರ್ತಿ ನಾನು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕು ಅಂತ ಅಲ್ಲ ಅರ್ಥ, ಅದು ಟೋಟಲ್ ಇನ್ಕಮ್ ಆಗುತ್ತೆ. ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳಿದ್ರೆ ಡಿಡಕ್ಷನ್ಸ್ ಅಂತ ಬರುತ್ತೆ ಅಂಡರ್ ಸೆಕ್ಷನ್ 80 ಮತ್ತು ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ ಬರುತ್ತೆ. ಅಂದರೆ ಇನ್ಕಮ್ ಬಂದಿತ್ತು ಸಹ ಅದು ಎಕ್ಸಮ್ಟೆಡ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಅದಕ್ಕೆ ಟ್ಯಾಕ್ಸ್ನ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅದನ್ನು ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಇದು ಎರಡನ್ನೂ ಮೈನಸ್ ಮಾಡೋದಾದಮೇಲೆ ನನಗೆ ಫೈನಲ್ ಆಗಿ ಏನು ಉಳ್ಕೊಳ್ಳುತ್ತೆ ಅದನ್ನು ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದಂಥ ಎಕ್ಸಾಂಪಲಲ್ಲಿ ಸ್ಯಾಲ್ರಿ 1 lakh rupees ಪರ್ ಮಂತ್ ಅಂದರೆ ಒಂದು ವರ್ಷಕ್ಕೆ 12 ಲಕ್ಷ ರೂಪಾಯಿ ಆಯಿತು. 12 lakhsಲ್ಲಿ ಎಕ್ಸಮ್ಟೆಡ್ ಇನ್ಕಮ್ಸ್ ಹೋಗಿ ಡಿಡಕ್ಷನ್ಸ್ ಎಲ್ಲ ಹೋಗಿ ನನಗೆ ಫೈನಲ್ ಆಗಿ 6 lakh rupees ಬಂತು ಅಂತ ಇಟ್ಕೊಳ್ಳಿ. ಎಕ್ಸಮ್ಟೆಡ್ ಇನ್ಕಮ್ಸ್ನ ಮೈನಸ್ ಮಾಡಿ ಮತ್ತು ಡಿಡಕ್ಷನ್ಸ್ನ ಮೈನಸ್ ಮಾಡಿದಾದಮೇಲೆ ನನಗೆ ಬಂದಂಥ ಟ್ಯಾಕ್ಸಬಲ್ ಇನ್ಕಮು 6 lakh rupees. ಅಂದರೆ ನಾನು ಟ್ಯಾಕ್ಸ್ ಎಷ್ಟಕ್ಕೆ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ 6 lakh rupeesಗೆ ಪೇಮೆಂಟ್ ಮಾಡಬೇಕೆ ಹೊರತು ಟೋಟಲ್ 12 lakh rupeesಗೆ ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕು ಅಂತ ಅರ್ಥ ಅಲ್ಲ. ಅದನ್ನು ಟ್ಯಾಕ್ಸಬಲ್ 6 lakh ಟ್ಯಾಕ್ಸಬಲ್ ಇನ್ಕಮ್, ಟೋಟಲ್ ಗ್ರಾಸ್ ಸ್ಯಾಲರಿ 12 lakh, ಅದರಲ್ಲಿ ನನ್ನ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಾಯಿತು 6 lakh rupees. 6 lakh rupeesಗೆ ಮಾತ್ರ ನಾನು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ when there is no taxable income, it's not necessary to pay tax. ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ ಅಂದರೆ ಟ್ಯಾಕ್ಸನ್ನು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಟ್ಯಾಕ್ಸಸ್ ಆರ್ ಆಫ್ ಟೂ ಟೈಪ್ಸ್. ಎರಡು ಟೈಪ್ಸ್ ಇದೆ ಟ್ಯಾಕ್ಸಸಲ್ಲಿ. ಒಂದು ಡೈರೆಕ್ಟ್ ಟ್ಯಾಕ್ಸು ಮತ್ತು ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ. ಸೊ ಏನಿದು ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ ಡೀಟೇಲಾಗಿ. ಟ್ಯಾಕ್ಸ್ ಇಸ್ ಅ ಕಂಪಲ್ಸರಿ ಪೇಮೆಂಟ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು? ವೇರ್ ದ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆನ್ಸ್ ಫಾಲ್ಸ್ ಆನ್ ಸೇಮ್ ಪರ್ಸನ್. Impact and incidence, if it directly falls on same person, it is said to be a direct tax. ಇಂಪ್ಯಾಕ್ಟು ಮತ್ತು ಇನ್ಸಿಡೆನ್ಸು ಒಬ್ಬ ಪರ್ಸನ್ ಮೇಲೇ ಬಂದರೆ ಅದನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಏನದು ಇಂಪ್ಯಾಕ್ಟು ಮತ್ತು ಇನ್ಸಿಡೆನ್ಸು? ಟಿಪಿಕಲ್ ಆಗಿದೆಯಲ್ಲ ವರ್ಡ್ ಅಂತ. ಇಲ್ಲಿ ನೋಡಿ, ಇನ್ಸಿಡೆನ್ಸ್ ಅಂತ ಹೇಳಿದ್ರೆ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಟು ದ ಗವರ್ನಮೆಂಟ್. ಇನ್ಸಿಡೆನ್ಸ್ ಅಂದರೆ ಲಯಬಿಲಿಟಿ ಅಂತ ಹೇಳಿ. ಇಂಪ್ಯಾಕ್ಟ್ ಅಂದರೆ ಬರ್ಡನ್ ಆಫ್ ಪೇಯಿಂಗ್ ಟ್ಯಾಕ್ಸ್. ನನ್ನ ಲಯಬಿಲಿಟಿ ಬಂದಿದೆ ಅಂತ ಹೇಳಿದ್ರೆ ನನಗೆ ಬರ್ಡನ್ ಆಗಬೇಕಂತ ರೂಲ್ ಏನಿಲ್ಲ, ಬೇರೆಯವ್ರಿಗೆ ಬರ್ಡನ್ ಆಗ್ಬೋದು. ಸೊ ಇಲ್ಲಿ ಇಂಪ್ಯಾಕ್ಟು ಒಬ್ಬ ಪರ್ಸನ್ ಮೇಲೇ ಬರುತ್ತೆ, ಇನ್ಸಿಡೆನ್ಸು ಒಬ್ಬ ಪರ್ಸನ್ ಮೇಲೇ ಬಂದರೆ, ಸೇಮ್ ಪರ್ಸನ್ ಮೇಲೇ ಬಂದರೆ ಅದನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಅಂದರೆ ನನ್ನ ಇನ್ಕಮ್ಗೆ ನಾನೇ ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ತೀನಿ. ಅಂದರೆ ಬರ್ಡನ್ನು ನನಗೆ, ಲಯಬಿಲಿಟಿನೂ ನಾನೇ ಬೇರ್ ಮಾಡಬೇಕು ಮತ್ತು ಇಂಪ್ಯಾಕ್ಟು ಬರ್ಡನ್ನು ನಾನೇ ಬೇರ್ ಮಾಡಬೇಕಾಗುತ್ತೆ. ಅದನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಇನ್ಕಮ್ ಟ್ಯಾಕ್ಸ್, ಪ್ರೊಫೆಷ್ನಲ್ ಟ್ಯಾಕ್ಸ್. ಸೊ ಲಯಬಿಲಿಟಿ ಆ್ಯಂಡ್ ಇಂಪ್ಯಾಕ್ಟ್ ವಿಲ್ ಬಿ ಆನ್ ಸೇಮ್ ಪರ್ಸನ್, ಅದನ್ನು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ನೀವು ಇದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಕಂಪೇರ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದು ಡೈರೆಕ್ಟ್ ಟ್ಯಾಕ್ಸ್ಗೆ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು ಅಂತೇಳಿ. ನೋಡಿ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಟ್ಯಾಕ್ಸ್ ವೇರ್ ಅನ್ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆನ್ಸ್ ಡಸಂಟ್ ಫಾಲ್ ಆನ್ ಸೇಮ್ ಪರ್ಸನ್. ಇಂಪ್ಯಾಕ್ಟ್ ವಿಲ್ ಬಿ ಆನ್ ಸಮ್ ಪರ್ಸನ್, ಇನ್ಸಿಡೆನ್ಸ್ ವಿಲ್ ಬಿ ಆನ್ ಸಮ್ ಅದರ್ ಪರ್ಸನ್. ದಟ್ ಈಸ್ ಸೆಡ್ ಟು ಬಿ ಇಂಡೈರೆಕ್ಟ್ ಟ್ಯಾಕ್ಸ್. ಎಕ್ಸಾಂಪಲ್, ಕಸ್ಟಮ್ಸ್ ಡ್ಯೂಟಿ, GST. ಕಸ್ಟಮ್ಸ್ ಡ್ಯೂಟಿ ಅಂದರೆ ಈಗ ಯಾವುದೋ ಒಂದು ಗೂಡ್ಸನ್ನು ನಾನು ಪರ್ಚೇಸ್ ಮಾಡ್ತೀನಿ ಫಾರಿನ್ ಕಂಟ್ರಿಯಿಂದ ಅಂತ ಇಟ್ಕೊಳ್ಳಿ.
ಆಗ ನಾನು ಅದಕ್ಕೆ ಕಸ್ಟಮ್ಸ್ ಡ್ಯೂಟಿನ ಪೇ ಮಾಡಬೇಕು. ಯಾರು ಇಂಪೋರ್ಟ್ ಮಾಡ್ಕೋತಾ ಇದ್ದಾನೆ ಅವನು ಕಸ್ಟಮ್ಸ್ ಡ್ಯೂಟಿನ ಪೇ ಮಾಡ್ತಾನೆ. ಸೊ ಇಲ್ಲಿ ಲಯಬಿಲಿಟಿ ಯಾರಿಗಾಗುತ್ತೆ ಅಂದರೆ ಎಕ್ಸ್ಪೋರ್ಟರ್ಗೆ ಆಗುತ್ತೆ ಕಸ್ಟಮ್ಸ್ ಡ್ಯೂಟಿ, ಬಟ್ ಅದು ಬರ್ಡನ್ ಯಾರಿಗಾಗುತ್ತೆ? ಕಸ್ಟಮರ್ಗೆ ಆಗುತ್ತೆ, ಇಂಪೋರ್ಟರ್ಗೆ ಆಗುತ್ತೆ ಕಸ್ಟಮ್ಸ್ ಡ್ಯೂಟಿ. ಅದೇ ರೀತಿ ಜಿ ಎಸ್ ಟಿ. ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಡೋದು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಅಂಗಡಿಗೆ ಹೋಗಿ ಯಾವುದೋ ಒಂದು ಸಣ್ಣ ಐಟಮನ್ನು ಪರ್ಚೇಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀರಾ. ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದಾಗ ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿರೋರು ಬೇರೆ, ಟ್ಯಾಕ್ಸ್ ಪೇ ಮಾಡ್ತಿರೋರು ಬೇರೆ ಆಗುತ್ತೆ. ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಅದನ್ನು ನೀವು ಪೇ ಮಾಡ್ತೀರಾ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅದನ್ನು ನೀವು ಪೇ ಮಾಡ್ತೀರಾ. ಸೊ ಇಂಪ್ಯಾಕ್ಟು ಕಸ್ಟಮರ್ಗಾಯಿತು, ಇನ್ಸಿಡೆನ್ಸ್ ಯಾರಿಗಾಯಿತು? ಪ್ರೊಡ್ಯೂಸರ್ಗಾಯಿತು. ಯಾರು ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ ಅವನಿಗದು ಲಯಬಿಲಿಟಿ. ಅವನೇನು ಮಾಡಬೇಕಾಗುತ್ತೆ? ಟ್ಯಾಕ್ಸನ್ನು ಸೇರಿಸಿ, ಜಿ ಎಸ್ ಟಿನ ಸೇರಿಸಿ ಅವನು ಎಮ್ ಆರ್ ಪಿನ ಫಿಕ್ಸ್ ಮಾಡಿರ್ತಾನೆ. ಇಷ್ಟು ಟ್ಯಾಕ್ಸನ್ನು, ಆ ಟ್ಯಾಕ್ಸನ್ನು ಯಾರು ಪೇ ಮಾಡ್ತಿರ್ತಾರೆ? ಇಂಡೈರೆಕ್ಟಾಗಿ ಕಸ್ಟಮರ್ ಪೇ ಮಾಡ್ತಿರ್ತಾನೆ ಇಂಡೈರೆಕ್ಟಾಗಿ. ಹಂಗಾಗಿ ಅದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇಂಪ್ಯಾಕ್ಟ್ ವಿಲ್ ಬಿ ಆನ್ ಸಮ್ ಅದರ್ ಪರ್ಸನ್, ಇನ್ಸಿಡೆನ್ಸ್ ವಿಲ್ ಬಿ ಆನ್ ಸಮ್ ಅದರ್ ಪರ್ಸನ್. ಇನ್ಸಿಡೆನ್ಸ್ ಯಾರಿಗಾಯಿತು? ಲಯಬಿಲಿಟಿ ಯಾರಿಗಾಯಿತು? ಕಂಪನಿಗಾಯಿತು. ಯಾರು ಆ ಪ್ರಾಡಕ್ಟನ್ನು ಪರ್ಚೇಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ ಅವ್ರಿಗೆ ಲಯಬಿಲಿಟಿ ಆಗುತ್ತೆ. ಫೈನಲ್ ಆಗಿ ಬರ್ಡನ್ ಯಾರಿಗಾಗುತ್ತೆ? ಅದು ಕಸ್ಟಮರ್ಗಾಗುತ್ತೆ. ಅದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈಗ ನಿಮಗೆ ನೀಟಾಗಿ ಅರ್ಥ ಆಗಿರಬೇಕು ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು ಅಂತೇಳಿ. ದಿಸ್ ಅಬೌಟ್ ಮೀನಿಂಗ್ ಆಫ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇಲ್ಲಿಗೆ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ನಿಮಗೆ ಕಳಿಸ್ತೀನಿ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ಸೆಷನ್. ಥ್ಯಾಂಕ್ ಯು.